ಇವರು ಚಿನ್ನ ಮೇಡಮ್ ಹತ್ರ ಇದೆ ಸರಿನಾ. ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿ ಶಿಕ್ಷಕರ ಸಂಘ ಬೆಂಗಳೂರು, ರಿಜಿಸ್ಟರ್ ನಂಬರ್ DRB1SOR 293 2024-25. ಇದರ ಒಂದು ರಾಜ್ಯಾಧ್ಯಕ್ಷೆಯಾಗಿ ಚಿತ್ರಲೇಖ ಕೆ ಆದಂತ ನಾನು ಮಾತಾಡ್ತಿರುವಂತದ್ದು. ಏನಂತ ಹೇಳಿದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದೆ. ಈ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿ 13 ವರ್ಷಗಳಾಗ್ತಾ ಬಂತು. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಎಷ್ಟು ಅಂತ ಹೇಳಿದ್ರೆ 5,500 ರೂಪಾಯಿಗಳನ್ನು ಗೌರವಧನವಾಗಿ ನೀಡ್ತಾ ಇತ್ತು. ಅದು ಆದ್ಮೇಲೆ 5 ವರ್ಷದ ನಂತರ 7,500 ನೀಡಿತು. ಅದಾಗಿ ಎಷ್ಟೋ ಹೋರಾಟ, ಸಮಾವೇಶ, ಮನವಿಗಳನ್ನು ಸಲ್ಲಿಸಿದ ನಂತರ ನಮಗೆ ಈಗ 10,000 ಏನು ಗೌರವಧನವನ್ನು ನೀಡ್ತಾ ಇದೆ. ಅದೇ ರೀತಿ ಪ್ರೌಢಶಾಲೆಯವರಿಗೆ 10,500 ರೂಪಾಯಿ ಗೌರವಧನ ನೀಡ್ತಾ ಇದೆ. ಆದ್ರೆ ಈ ಗೌರವಧನವನ್ನು ಕೂಡ ನಮಗೆ ಪ್ರತಿ ತಿಂಗಳು ನೀಡದೆ 4 ತಿಂಗಳಿಗೆ 5 ತಿಂಗಳಿಗೊಮ್ಮೆ ನೀಡ್ತಾ ಇದೆ. ಯಾಕಂತ ಹೇಳಿದ್ರೆ, ಈಗ ಸರ್ಕಾರಿ ನೌಕರಿಯಾಗಿ ಕೆಲಸ ಮಾಡುತ್ತಿರುವಂತಹ ಶಿಕ್ಷಕರು, ಕಾಯಂ ಶಿಕ್ಷಕರು, ಅವರಿಗೆ 60,000 70,000ವನ್ನು ಪ್ರತಿ ತಿಂಗಳು ಮಾಡ್ತಾ ಇದೆ. ಅದೇ ನಮಗೆ ಕೊಡುವಂತ ಕೇವಲ ಗೌರವಧನ 10,000 10,500ವನ್ನು ತಿಂಗಳು ಕೊಡ್ಲಿಕ್ಕೆ ಸರ್ಕಾರಕ್ಕೆ ಇಲ್ಲ ಅಂತ ಹೇಳ್ತಾ ಇದೆ. ಸರ್ಕಾರ ಕೇಳಿದಾಗಲೂ ಸರ್ಕಾರಕ್ಕೆ ಹಣ ಇಲ್ಲ ಏನು ಹೇಳುವಂತ ಒಂದು ಮಾತು ಇದೆ. ಬಟ್ ಏನಂತ ಹೇಳಿದ್ರೆ, ಹಾಗಾದ್ರೆ ಸರ್ಕಾರಿ ಕಾಯಂ ಶಿಕ್ಷಕರಿಗೆ ಅವರಿಗೆ ತಿಂಗಳು 60,000-70,000 ಕೊಡ್ತಾ ಇದೆ. ಇದು ಒಂದು ತುಂಬಾ ಅನ್ಯಾಯ ಅಂತ ಹೇಳುವಂತ ಒಂದು ವಿಚಾರ. ಇನ್ನೊಂದು ಎಂತ ಹೇಳಿದ್ರೆ, ಸರ್ಕಾರಿ ಶಿಕ್ಷಕರಂತೆ, ಕಾಯಂ ಶಿಕ್ಷಕರಂತೆ ನಾವು ಕೂಡ ದಿನವಿಡೀ ಅವರಿಗಿಂತ ಹೆಚ್ಚು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮನ್ನು ಜೀತ ಪದ್ಧತಿಯಲ್ಲಿ ದುಡಿಸಿಕೊಳ್ತಾ ಇದೆ. ಅದಕ್ಕೋಸ್ಕರ ನಾವು ಕೇಳುವಂತದ್ದು ಸರ್ಕಾರಕ್ಕೆ ಏನಂತ ಹೇಳಿದ್ರೆ, ಈಗ ಇತ್ತೀಚೆಗೆ ಏನಂತ ಹೇಳಿದ್ರೆ ಮೆರಿಟ್ ಪದ್ಧತಿ ಅಂತ ಹೇಳಿ ತಗೊಂಡಿದ್ದಾರೆ. ಆ ಮೆರಿಟ್ ಪದ್ಧತಿಯನ್ನು ತಗೊಂಡ್ರೆ 40 ವರ್ಷ ವಯಸ್ಸಾಗ್ತಾ ಬಂತು ನಮ್ಗೆ. ಇನ್ನು CET ಬರೀಲಿಕ್ಕಾಗಲ್ಲ, TET ಬರೀಲಿಕ್ಕಾಗಲ್ಲ. ಇನ್ನು 13 ವರ್ಷ ಸರ್ವಿಸ್ ಮಾಡಿದೆ, ಆ ಅನುಭವಕ್ಕೆ ಯಾವ ರೀತಿಯ ಮನ್ನಣೆ ಕೂಡ ಇಲ್ಲ. ಬಟ್ CET TET ಮಾಡಿದವರು ಎಷ್ಟು ಪಾಠ ಮಾಡ್ತಾರೆ? ಅದೇ TET CET ಪಾಸ್ ಮಾಡದೆ 13 ವರ್ಷಗಳಿಂದ ನಾವು ಮಾಡಿದಂತ ಸೇವೆಯಲ್ಲಿ ನಾವು ಕಲಿಸಿದ ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇನ್ನು ಲಾಯರ್ ಆಗಿದ್ದಾರೆ, ಪೊಲೀಸ್ ಅಧಿಕಾರಿಗಳಾಗಿದ್ದಾರೆ, ಅದೇ ರೀತಿ ರಾಜಕೀಯ ಪಕ್ಷದಲ್ಲಿರುವಂತಹ ಮಿನಿಸ್ಟ್ರುಗಳು ಕೂಡ ಆಗಿದ್ದಾರೆ. ಆಗಿರುವಾಗ ನಮಗೆ ಯಾಕೆ ಬೇಕು ಆ CET TET ಯಾಕೆ ಬೇಕು? ನಾವು D.Ed B.Ed ಮುಗಿಸಿ ಬಂದವರು, ನಮಗೆ ಅದೇ ಸಾಕಲ್ವಾ? ನಮ್ಮ ಅನುಭವಕ್ಕೆ ಆದ್ಯತೆಯನ್ನು ಕೊಡ್ಲಿ, ಮೆರಿಟ್ ಪದ್ಧತಿಯನ್ನು ಕೈ ಬಿಡ್ಲಿ. ಮೆರಿಟ್ ಪದ್ಧತಿಯನ್ನು ಕೈ ಬಿಟ್ಟು ನಾವು ಕೇಳ್ತಿಲ್ಲ ಸಂಪೂರ್ಣವಾಗಿ ಮೆರಿಟ್ ಪದ್ಧತಿಯನ್ನು ಕೈ ಬಿಡಿ ಅಂತ ಕೇಳ್ತಿಲ್ಲ. ಸೇವಾ ಹಿರಿತನಕ್ಕೆ ಆದ್ಯತೆ ಕೊಡಿ, ಆಮೇಲೆ ಬೇಕಾದ್ರೆ ಉಳಿದಂತ ಪೋಸ್ಟ್ ಗಳಿಗೆ ಮೆರಿಟ್ ಅನ್ನು ಅನುಸರಿಸಿಕೊಂಡು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇದು ನಮ್ಮ ಮೊದಲ ಬೇಡಿಕೆ. ನೆಕ್ಸ್ಟ್ ಇನ್ನೊಂದು ವಿಚಾರ ಹೇಳಿದ್ರೆ, ಏನಂತ ಹೇಳಿದ್ರೆ 2025-26ನೇ ಸಾಲಿಗೆ ಮೆರಿಟ್ ಪದ್ಧತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಸೇವಾ ಹಿರಿತನಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಇದು ನಮ್ಮ ಮೊದಲ ಬೇಡಿಕೆ. ಎರಡನೇ ಬೇಡಿಕೆ ಏನಂತ ಹೇಳಿದ್ರೆ, ಕನಿಷ್ಠ ವೇತನ ನಮಗೆ 30,000 ಕೊಡ್ಬೇಕು. ಒಬ್ಬ ಕೂಲಿ ಕಾರ್ಮಿಕನಿಗೆ 590 ರೂಪಾಯಿ ಕೊಡ್ತಾರೆ. ಅದೇ ರೀತಿ ನಮಗೆ ಕೊಡುವಂತದ್ದು 330 ರೂಪಾಯಿ. ಇವನ್ ಜೈಲಲ್ಲಿರುವಂತ ಕೈದಿಗಳಿಗೆ 590 ರೂಪಾಯಿ ಕೊಡ್ತಾರೆ, ತಿಂಗಳಿಗೆ 18,000 ರೂಪಾಯಿ ಸಂಬಳ ಕೊಡ್ತಾರೆ. ನಮಗೆ ಕೊಡೋದು 330 ರೂಪಾಯಿ. ಹಾಗಾದ್ರೆ ನಾವೆಲ್ಲ ಇಷ್ಟು ಕಲ್ತು ಇಷ್ಟೊಂದು D.Ed B.Ed ಎಲ್ಲ ಮಾಡಿ ಅನುಭವ ಮಾಡ್ಕೊಂಡು ನಾವು ಯಾರ ಮನೆಗಾದ್ರೂ ಹೋಗಿ ದರೋಡೆ ಮಾಡ್ಬೋದು ಅಥವಾ ಕೊಲೆ ಮಾಡ್ಬೋದು, ಏನಾದ್ರು ಮಾಡ್ಕೊಂಡು ನಾವು ಕೂಡ ಜೈಲಿಗೆ ಹೋದ್ರೆ ನಮಗೂ 18,000 ಕೊಡ್ತಾರಲ್ವಾ? ನಾವು ಆ ರೀತಿಯಾಗಿ ಮಾಡ್ಬೇಕಾ? ಒಂದ್ ಸಮಾಜವನ್ನು ಕಟ್ಟುವಂತ ಶಿಕ್ಷಕರಾದಂತ ನಮಗೆ ಸರ್ಕಾರದಲ್ಲಿ ಅಥವಾ ಸಮಾಜದಲ್ಲಿ ಯಾವುದೇ ರೀತಿಯ ಗೌರವ ಇಲ್ಲ, ಯಾವುದೇ ರೀತಿಯ ನಮಗೆ ಏನು ಮನ್ನಣೆ ಇಲ್ಲ ಅಂತಾದ್ರೆ ನಾವ್ ಯಾಕೆ ದುಡಿಬೇಕು? ನಾವ್ ಹೇಗೆ ನಮ್ಮ ಜೀವನವನ್ನು ನಿರ್ವಹಿಸ್ಲಿ? ಅಥವಾ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಎಜುಕೇಶನ್ ಕೊಡ್ಬೇಕು? ನಮ್ಮ ಮಕ್ಕಳು ಕೂಡ ಇದೇ ರೀತಿ ಇರ್ಲಿಯಾ? ಇದು ಸರ್ಕಾರಕ್ಕೆ ನನ್ನ ಒಂದು ಪ್ರಶ್ನೆಯಾಗಿದೆ. ಇನ್ನೊಂದು, ಈಗ ಸರ್ಕಾರ ಹೇಳ್ತಿದೆ, ಸರ್ಕಾರ ಏನು ಆಡಳಿತಕ್ಕೆ ಬರುವಾಗ ಪ್ರಣಾಳಿಕೆಯಲ್ಲಿ ಸೇರಿಸಿಕೊಂಡಿದೆ. ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದ್ರೆ ನಾವು ಅತಿಥಿ ಶಿಕ್ಷಕರನ್ನು ಕಾಯಂ ಮಾಡ್ತೇವೆ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದೆ. ಈಗ 2 ವರ್ಷ ಆಗ್ತಾ ಬಂತು, ಇಲ್ಲಿವರೆಗೂ ಯಾವುದೇ ರೀತಿಯ ವೇತನ ಜಾಸ್ತಿ ಇಲ್ಲ, ಕಾಯಂ ಮಾಡುವಂತ ಸುದ್ದಿ ಇಲ್ಲ. ನಾನು ಸರ್ಕಾರವನ್ನು ದೂರ್ತಿಲ್ಲ. ಏನಂತ ಹೇಳಿದ್ರೆ, ಸರ್ಕಾರ 5 ಭಾಗ್ಯಗಳನ್ನು ಕೊಟ್ಟಿದೆ. ನಮ್ಮ ಬಡವರ ಬಂಧು ಮುಖ್ಯಮಂತ್ರಿ ಆದಂತ CM ಸಿದ್ದರಾಮಯ್ಯ ಸರ್ ನಿಜವಾಗಿ ಬಡವರ ಬಂಧು ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ, ನಮಗೂ ಕೂಡ 2,000 ಕೊಡ್ತಾರೆ ಮಹಿಳೆಯರಿಗೆ. ನಾವು ಆ ಒಂದು 2,000 ಕೂಡಿಟ್ಟು ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಬಳಸ್ತಾ ಇದ್ದೇವೆ. ಆದ್ರೆ ಈ ಒಂದು ಅತಿಥಿ ಶಿಕ್ಷಕರ ಬಗ್ಗೆ ಯಾಕೆ ಸಿದ್ದರಾಮಯ್ಯ ಸರ್ಗೆ ಕಾಳಜಿ ಇಲ್ಲ ಎನ್ನುವಂತ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ. ನೆಕ್ಸ್ಟ್,
ನಮಗೆ ಅತಿಥಿ ಶಿಕ್ಷಕರಿಗೆ ಯಾವುದಾದ್ರೂ ಒಂದು ಆರೋಗ್ಯ ವಿಮೆ ಯಾವುದೂ ಇಲ್ಲ. ಎಷ್ಟೋ ಜನ ನಮ್ಮ ಶಿಕ್ಷಕರು ಆತ್ಮಹತ್ಯೆ ಮಾಡಿಕೊಂಡ್ರು ಅಥವಾ ಅಪಘಾತಕ್ಕೀಡಾಗಿದ್ದಾರೆ. ಯಾವ ರೀತಿಯ ಕೂಡ ಅವರಿಗೆ ಏನು ವಿಮೆ ಸೌಲಭ್ಯ ಇಲ್ಲ. ಅವ್ರ ಜೀವನಕ್ಕೆ ಕೂಡ ತುಂಬಾ ಕಷ್ಟ ಆಗ್ತಿದೆ. ಅವರಿಗೆ ಅವರ ಫ್ಯಾಮಿಲಿ ಮೇಂಟೈನ್ ಮಾಡ್ಲಿಕ್ಕೆ ಮತ್ತೆ ಯಾರು ಇರುವುದಿಲ್ಲ, ಅವರೇ ಒಂದು ಆಧಾರವಾಗಿರ್ತಾರೆ. ಇದಕ್ಕೆಲ್ಲ ಸರ್ಕಾರ ಕೂಡಲೇ ಸ್ಪಂದಿಸಬೇಕು. ಸ್ಪಂದಿಸಿ ನಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ತೇವೆ. ನ್ಯಾಯ ಬೇಕು, ಫೇಸ್ಬುಕ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಕೊಡಿ ಮನ್ನಣೆ ಕೊಡಿ ಮನ್ನಣೆ ಕೊಡಿ ಮನ್ನಣೆ ಕೊಡಿ ಭದ್ರತೆ ಕೊಡಿ ಭದ್ರತೆ ಕೊಡಿ ಎಂದು ನಮಗೆ ಭದ್ರತೆ ಕನಸಾಗಿದೆ. ಕಾನೂನೆಲ್ಲ ಪುಸ್ತಕದಲ್ಲಿ ಕಾನೂನೆಲ್ಲ ಪುಸ್ತಕದಲ್ಲಿ ಹೋರಾಟ 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 ನೀಡಿ ನೀಡಿ ವೇತನ ನೀಡಿ ತಿಂಗಳಿಗೊಮ್ಮೆ ವೇತನ ನೀಡಿ 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 ವೇತನ ನೀಡಿ ತಿಂಗಳಿಗೊಮ್ಮೆ ವೇತನ ನೀಡಿ ಇರಿಸಬೇಡಿ ಇರಿಸಬೇಡಿ ಗುರುಗಳನ್ನು ಬೀದಿಗಿಳಿಸಬೇಡಿ ಇರಿಸಬೇಡಿ ಇರಿಸಬೇಡಿ ಗುರುಗಳನ್ನು ಬೀದಿಗಿಳಿಸಬೇಡಿ ಬೇಕಾಗಿದೆ ಬೇಕಾಗಿದೆ ಗೌರವ ಶಿಕ್ಷಕರನ್ನು ಬೇಕಾಗಿದೆ 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 ಗೌರವ ಶಿಕ್ಷಕರನ್ನು ಬೇಕಾಗಿದೆ. ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿ ಇಲ್ಲ, ಅತಿಥಿ ಶಿಕ್ಷಕರುಗಳು ಕೇಳೋರಿಲ್ಲ. ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿ ಇಲ್ಲ, ಅತಿಥಿ ಶಿಕ್ಷಕರುಗಳು ಕೇಳೋರಿಲ್ಲ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ. ಕೊಡಿ ಕೊಡಿ ಮನ್ನಣೆ ಕೊಡಿ, ಅತಿಥಿ ಶಿಕ್ಷಕರಿಗೆ ನೆಮ್ಮದಿ ಕೊಡಿ. ಕೊಡಿ ಮನ್ನಣೆ ಕೊಡಿ, ಅತಿಥಿ ಶಿಕ್ಷಕರಿಗೆ ನೆಮ್ಮದಿ ಕೊಡಿ. ಅತಿಥಿಯೆಂದು ನಮಗೆ ಮಾಡಬೇಡಿ, ಅತಿಥಿಯೆಂದು ನಮಗೆ ಮಾಡಬೇಡಿ. ಸೇವಾ ಭದ್ರತೆ ಕನಸಾಗಿದೆ, ಸೇವಾ ಭದ್ರತೆ ಕನಸಾಗಿದೆ, ಸಾವಾಗಿದೆ. ಕಾನೂನೆಲ್ಲ ಪುಸ್ತಕದಲ್ಲಿ ಕಣ್ಣೀರಲ್ಲ ಅತಿಥಿ ಶಿಕ್ಷಕರಲ್ಲಿ, ಕಾನೂನೆಲ್ಲ ಪುಸ್ತಕದಲ್ಲಿ ಕಣ್ಣೀರಲ್ಲ ಅತಿಥಿ ಶಿಕ್ಷಕರಲ್ಲಿ. ಹೋರಾಟ 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 ನೀಡಿ ನೀಡಿ ವೇತನ ನೀಡಿ ತಿಂಗಳಿಗೊಮ್ಮೆ ವೇತನ ನೀಡಿ 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 ವೇತನ ನೀಡಿ ತಿಂಗಳಿಗೊಮ್ಮೆ ವೇತನ ನೀಡಿ. ಇಳಿಸಬೇಡಿ 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 ಬೇಕಾಗಿದೆ ಬೇಕಾಗಿದೆ ಗೌರವ ಶಿಕ್ಷಕರನ್ನು ಬೇಕಾಗಿದೆ 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 ಗೌರವ ಶಿಕ್ಷಕರನ್ನು ಬೇಕಾಗಿದೆ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ. ಕೊಡಿ ಕೊಡಿ ಮನ್ನಣೆ ಕೊಡಿ, ಅತಿಥಿ ಶಿಕ್ಷಕರಿಗೆ ನೆಮ್ಮದಿ ಕೊಡಿ. ಕೊಡಿ ಕೊಡಿ ಮನ್ನಣೆ ಕೊಡಿ, ಅತಿಥಿ ಶಿಕ್ಷಕರಿಗೆ ನೆಮ್ಮದಿ ಕೊಡಿ. ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ನಮಗೆ ಆದ್ಯತೆ ಕೊಡಿ, ಇಲ್ಲವೇ ಇದು ಜನಸಂಖ್ಯೆ 3,000 ಇತ್ತು ಅಂತ 3-4,000 ಲೈವ್ ಇದೆಯಾ? 4,000 ಜನಸಂಖ್ಯೆ. ಅತಿಥಿಯೆಂದು ನಮಗೆ ಮಾಡಬೇಡಿ. ಸೇವಾ ಭದ್ರತೆ ಕನಸಾಗಿದೆ, ಸೇವಾ ಭದ್ರತೆ ಕನಸಾಗಿದೆ, ಕಾನೂನೆಲ್ಲ ಪುಸ್ತಕದಲ್ಲಿ ಕಣ್ಣೀರಲ್ಲ ಅತಿಥಿ ಶಿಕ್ಷಕರಲ್ಲಿ, ಕಾನೂನೆಲ್ಲ
ವೇತನ ನೀಡಿ ಟೀಚರ್ಗೊಂದೇ ವೇತನ ನೀಡಿ ವೇತನ ನೀಡಿ ಟೀಚರ್ಗೊಂದೇ ವೇತನ ನೀಡಿ ಇಳಿಸಬೇಡಿ ಗುರುಗಳನ್ನು ಬಿಗಿಗೊಳಿಸಬೇಡಿ ಇಳಿಸಬೇಡಿ ಗುರುಗಳನ್ನು ಬಿಗಿಗೊಳಿಸಬೇಡಿ ಬೇಕಾಗಿದೆ ಗೌರವ ಶಿಕ್ಷಕರ ಬೇಕಾಗಿದೆ